ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟದ ಒಂದು ಬಿ.ಎಡ್ ಸೀಟಿಗೆ ಅರ್ಜಿನ ಹಾಕಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳ 15ನೇ ತಾರೀಕಿನಿಂದ ಒಂದು ಬಿ.ಎಡ್ ನ ಒಂದು ದಾಖಲಾತಿ ಪ್ರಕ್ರಿಯೆ 2024 ಮತ್ತು 25ನ ಶುರು ಮಾಡಲಾಗ್ತದೆ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಮಾಹಿತಿನ ಪ್ರಕಟ ಮಾಡಿರುವಂಥದ್ದು. ಅಕ್ಟೋಬರ್ 15ರಿಂದ ಒಂದು ಅರ್ಜಿ ಪ್ರಕ್ರಿಯೆ ಎಲ್ಲ ಶುರುವಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನು ಕೆಲ ದಿನಗಳಲ್ಲಿ ಅಧಿಸೂಚನೆ ಕೂಡ ಪ್ರಕಟ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅದು ಬಂದ ನಂತರದಲ್ಲಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇಂಚಿಂಚು ಮಾಹಿತಿಯನ್ನು ಬಿ.ಎಡ್ಗೆ ಸಂಬಂಧಪಟ್ಟಂತೆ ಕೊಡ್ತಾ ಇರ್ತವೆ. ಅದಕ್ಕೆ ನೀವಿನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುವಂತದ್ದು. ಅಲ್ಲಿ ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ನೋಟಿಫಿಕೇಶನ್ PDF ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ನೀವು ಅಂತ ಹೇಳ್ತಾ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಏನೇ ಬೇಕಿದ್ರು ಕೂಡ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ 392 ಕಾಲೇಜುಗಳು, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಕಾಲೇಜ್ ಇದೆ ಏನು ಎತ್ತ ಬಿ.ಎಡ್ ನ ಒಂದು ಕಾಲೇಜುಗಳಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಒಂದು ಡಿಪಾರ್ಟ್ಮೆಂಟ್ಗೆ ಕೊಡುವಂತ ಲಿಸ್ಟ್ ಗಳ ಪ್ರಕಾರದಲ್ಲಿ ಕಾಲೇಜುಗಳು ಅವರು ಕೊಟ್ಟಿರ್ತಾರಲ್ಲ, ಒಂದು ಗೌರ್ಮೆಂಟ್ ಒಂದು ಸೀಟ್ ನಮ್ಮ ಕಾಲೇಜಲ್ಲಿ ಇಷ್ಟು ಇಟ್ಕೊಂಡಿದೀವಿ ಅಂತ ಆ ಬೇಸ್ ಮೇಲೆ ಎಷ್ಟು ಕಾಲೇಜುಗಳಿದಾವೆ ಅಂದ್ರೆ ಒಟ್ಟು 392 ಕಾಲೇಜುಗಳು ಇರುವಂತದ್ದು. ಆ ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜುಗಳಲ್ಲಿ ಎಷ್ಟು ಕಾಲೇಜನ್ನ ನಾವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ, ಗರಿಷ್ಠ ಎಷ್ಟು ಕಾಲೇಜನ್ನ ನಾವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರದಲ್ಲಿ ಕನಿಷ್ಠ ಆದ್ರೂ ಎಷ್ಟು ಸೆಲೆಕ್ಟ್ ಮಾಡ್ಬೇಕಂದ್ರೆ ಕಡಿಮೆ ಅಂದ್ರೆ ಎಷ್ಟು ಸೆಲೆಕ್ಟ್ ಮಾಡಬೇಕು ಅಥವಾ ಹೆಚ್ಚು ಅಂದ್ರೆ ಎಷ್ಟು ತನಕ ನಾವು ಸೆಲೆಕ್ಟ್ ಮಾಡಬಹುದು ಅಂತ ವಿದ್ಯಾರ್ಥಿಗಳು ಡೌಟ್ ಇರುವಂತದಕ್ಕೆ ಸಂಬಂಧಪಟ್ಟಂತೆ ಕೇಳ್ತೀರಾ. ಮತ್ತೆ ಯಾವ ಆರ್ಡರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಏನು ಎತ್ತ, ಅಥವಾ ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟ್ ಇದ್ರೆ ವಿದ್ಯಾರ್ಥಿಗಳು ಎಷ್ಟು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಉತ್ತಮ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂತದ್ದು. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ನಿಮ್ಮ ಹೆಸರು ಅದರಲ್ಲಿ ಬರಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಒಂದು ರಿಸರ್ವೇಶನ್ ಮತ್ತೆ ಅವರ ಪರ್ಸೆಂಟೇಜ್ ಪ್ರಮುಖ ಪಾತ್ರನ ವಹಿಸುತ್ತೆ. ಮೊದಲನೇದಾಗಿ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ನೀವು ಅಪ್ಲಿಕೇಶನ್ ಹಾಕಿರೋದ್ರಲ್ಲೇ ನಿಮಗೆ ಕಾಲೇಜ್ ಸೆಲೆಕ್ಟ್ ಆಗುತ್ತೆ. ಬಟ್ ಕಾಲೇಜ್ ಸೆಲೆಕ್ಟ್ ಆಗಬೇಕು ಅಂದ್ರೆ ನೀವು ಕಾಲೇಜನ್ನ ಆಯ್ಕೆ ಮಾಡಿರಬೇಕಾಗುತ್ತೆ. ಅದನ್ನ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ನೀವು ಕಾಲೇಜ್ಗಳನ್ನ ಈ ತರ ಬರುತ್ತೆ ನಿಮಗೆ, ಆತರ ನೀವು ಕಾಲೇಜ್ಗಳನ್ನ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅಥವಾ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ನೇಮ್ ಬಂದಿಲ್ಲ ಅನ್ಕೊಳ್ಳಿ, ಹೆಸರೇ ಬಂದಿಲ್ಲ ಸೆಲೆಕ್ಷನ್ ಲಿಸ್ಟ್ ಹಾಗೆ ಅಂತಂದ್ರೆ ಸೆಕೆಂಡ್ ಒಂದು ಸೆಲೆಕ್ಷನ್ ಲಿಸ್ಟ್ ಬರುತ್ತಲ್ಲ ಅದ್ರಲ್ಲಿ ನಿಮ್ಮ ಹೆಸರು ಬರಬೇಕು ಅಂದ್ರೆ ಆಪ್ಷನ್ ಎಂಟ್ರಿ ಅಂತ ಅವಕಾಶ ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಕೂಡ ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡೋದೇ ಪ್ರಮುಖವಾಗಿರುತ್ತೆ. ನಿಮಗೆ ಕಾಲೇಜ್ ಸಿಗಬೇಕು ಅಂದ್ರೆ ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ತಿರಲ್ಲ ಅದೇ ಒಂದು ಪ್ರಮುಖವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ತಪ್ಪುಗಳನ್ನ ತುಂಬಾ ಜನ ಮಾಡ್ತಿರ್ತಾರೆ. ಆ ತಪ್ಪುಗಳನ್ನ ಮಾಡಬೇಡಿ ಏನು ಎತ್ತ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಬರುವಂತದ್ದಾಗಿರುತ್ತೆ. ಹಾಗಾಗಿ ಪರ್ಸೆಂಟೇಜ್ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮಗೆ ಪರ್ಸೆಂಟೇಜ್ ಏನಾದರೂ 80 ಗಿಂತ ಜಾಸ್ತಿ ಇದೆ ಅನ್ಕೊಳ್ಳಿ, ವಿದ್ಯಾರ್ಥಿಗಳು ನಾನು ಎಕ್ಸಾಂಪಲ್ ಕೊಡ್ತಾ ಇರುವಂತದ್ದು ಎಕ್ಸಾಂಪಲ್ ಕೊಟ್ಟು ನಿಮಗೆ ವಿವರಿಸ್ತಾ ಇರ್ತೀನಿ. ನೀವು ಅದೇ ತರ ಅನ್ಕೊಂಡ್ ಬಿಡ್ಬಿಡಿ. ಆಮೇಲೆ ಒಂದೊಂದು 80 ಇದೆ, 82 ಇದೆ ಅಥವಾ 79 ಇದೆ, 75 ಇದೆ, ಯಾವುದೋ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿರ್ತೀನಿ ಅಂದ್ರೆ ಇಷ್ಟಿತ್ತು ನನಗೆ ಸಿಕ್ಕಿಲ್ಲ ಅಥವಾ ಇನ್ನೊಂದು ಮತ್ತೊಂದು ನನಗೆ ಹೋಗ್ಬಿಡಿ, ನಾನು ಎಕ್ಸಾಂಪಲ್ ಕೊಟ್ಟು ವಿವರಿಸ್ತಾ ಇರ್ತೀನಿ ಅಷ್ಟೇ. ಇವಾಗ ಎಕ್ಸಾಂಪಲ್ ನಿಮಗೆ 80% ಇದೆ ಅನ್ಕೊಳ್ಳಿ ವಿದ್ಯಾರ್ಥಿಗೆ. ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ತಿರ್ತೀರಿ. ನೀವು 80% ಇದೆ ಅಂದ್ರೆ ನಾರ್ಮಲ್ ಆಗಿ ಒಂದು 5 ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ 5 ಕಾಲೇಜಲ್ಲಿ ಸೀಟ್ ಸಿಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಸಮಸ್ಯೆ ಏನಾಗುತ್ತೆ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಯಾವ ತರ ಮಾಡ್ತಾರೆ ಅಂದ್ರೆ ಇವಾಗ 80% ಇರುವಂತಹ ವಿದ್ಯಾರ್ಥಿಗಳು 5 ಕಾಲೇಜ್ ಯಾವ್ದು ಸೆಲೆಕ್ಟ್ ಮಾಡ್ತಿರ್ತಿಲ್ಲ ಆ 5 ಕಾಲೇಜ್ಗೂ ಕೂಡ 80% ಗಿಂತ ಜಾಸ್ತಿ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನೀವು ಕಾಲೇಜ್ ಅಪ್ಲಿಕೇಶನ್ ಹಾಕ್ತಿರಲ್ಲ ಆ ಒಂದು ಕಾಲೇಜ್ಗಳಿಗೆ ನಿಮಗಿನ ಜಾಸ್ತಿ ಪರ್ಸೆಂಟ್ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಜಾಸ್ತಿ ಅಪ್ಲಿಕೇಶನ್ ಬಂತು ಅನ್ಕೊಳ್ಳಿ. ಇವಾಗ 80 ನಿಮ್ದಿದೆ ಬಟ್ ತುಂಬಾ ಜನದ 85 ಇದೆ, 86 ಮೇಲೆ ಇದ್ದೀರಾ ಅಂತಂದಾಗ ಆ ವಿದ್ಯಾರ್ಥಿಗಳಿಗೆ ಸೀಟ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಅವ್ರಿಗೆ ಸೀಟ್ ಅಲಾಟ್ ಆಗೋದಿರುತ್ತೆ. ನಿಮಗೆ 5 ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ನೀವು 5 ಕಾಲೇಜನ್ನು ನೋಡ್ತಾರೆ, 80 ಜಾಸ್ತಿ ಇರೋರು ಆ ಕಾಲೇಜ್ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಅಲ್ಲಿ ಸೀಟ್ ಕೊಡಕ್ ಬರೋದಿಲ್ಲ. ಹಾಗಾಗಿ ನಿಮಗೆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದರೂ ಕೂಡ ಸ್ಟಾರ್ ಮಾರ್ಕ್ ಬಂದಿರುತ್ತೆ ವಿದ್ಯಾರ್ಥಿಗಳು, ಅಂದ್ರೆ ನೀವು ಎಲಿಜಿಬಲ್ ಇರ್ತೀರಾ ಬಟ್ ನಿಮಗೆ ಸ್ಟಾರ್ ಮಾರ್ಕ್ ಕೊಡ್ತಾರೆ. ಏನಂದ್ರೆ ನಿಮಗೆ ನೀವು ಆಯ್ಕೆ ಮಾಡೋ ಕಾಲೇಜಲ್ಲಿ ಸೀಟ್ ಇಲ್ಲ ನಿಮಗೆ ಅಂತ. ಹಾಗಾಗಿ ಸ್ಟಾರ್ ಮಾರ್ಕ್ ಬರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಕೂಡ ಒಂದು ಪ್ರಮುಖ ಪಾತ್ರನ ವಹಿಸುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಕಾಲೇಜ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹೆಚ್ಚಿಗೆ ಕಾಲೇಜನ್ನ ಸೆಲೆಕ್ಟ್ ಮಾಡಿ. ಹಾಗಾದ್ರೆ ಕೇಳ್ತಿದ್ರಿ ಗರಿಷ್ಠ ಎಷ್ಟು ಅಂತ, ಕನಿಷ್ಠ ಎಷ್ಟು ಅಂತ. ಕನಿಷ್ಠ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜರು ನೀವು ಸೆಲೆಕ್ಟ್ ಮಾಡಲೇಬೇಕಾಗಿರುತ್ತೆ ಅಪ್ಲಿಕೇಶನ್ ಮುಂದಕ್ಕೆ ಹೋಗ್ಬೇಕಾದ್ರೆ. ಕನಿಷ್ಠ ಒಂದು ಕಾಲೇಜನ್ನ ನೀವು ಸೆಲೆಕ್ಟ್ ಮಾಡಬೇಕು. ಹಾಗಂತ ಒಂದೇ ಮಾಡಬೇಡಿ, ತುಂಬಾ ಎಲ್ಲರೂ ಅಷ್ಟೇ ಯಾವುದೇ ಆದ್ರೂ ಕೂಡ ಪರವಾಗಿಲ್ಲ ನೀವು ಕಾಲೇಜ್ ಜಾಸ್ತಿ ಸೆಲೆಕ್ಟ್ ಮಾಡಿ. ಕಾಲೇಜ್ ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ಒಂದು ಪ್ರಮುಖ ಪಾತ್ರ ಏನಂದ್ರೆ ವಿದ್ಯಾರ್ಥಿಗಳು ಪ್ರಮುಖವಾಗಿ ಅವ್ರು ಮಾಡಬೇಕಿರೋದು ಕಾಲೇಜಿನ ನೀವು 392 ಕಾಲೇಜು ಲಿಸ್ಟ್ ಏನು ಇರುವಂತದ್ದು ಇವಾಗ ಒಂದು ಲಿಸ್ಟ್ ಅಲ್ಲಿ, ಬಟ್ ಇನ್ನ ಅಷ್ಟು ಕಾಲೇಜ್ ಆಡ್ ಆಗ್ಬೋದು ಅಥವಾ ಹೊರಗಡೆ ಕೂಡ ಹೋಗ್ಬೋದು ಈ ವರ್ಷದ ಒಂದು ಅಧಿಸೂಚನೆ ಪ್ರಕಟ ಆದಾಗ ಅಥವಾ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಬಂದಾಗ 2024-25ಕ್ಕೆ. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟು ಕಾಲೇಜ್ ಇರುತ್ತಲ್ಲ ಒಟ್ಟು ಅಷ್ಟು ಕಾಲೇಜಿನ ಕರ್ನಾಟಕ ರಾಜ್ಯದಂತೆ ಎಲ್ಲ ಕಾಲೇಜಿಗೂ ನೀವು ಅಪ್ಲಿಕೇಶನ್ ಹಾಕಿ ಸಮಸ್ಯೆ ಏನಿಲ್ಲ. ಬಟ್ ಸಮಸ್ಯೆ ಏನಾಗುತ್ತೆ ಅಂದ್ರೆ ನಿಮಗೆ ನೀವು ಕೊಡುವಂತ ಕಾಲೇಜ್ ಏನಿರುತ್ತೆ, ಇವಾಗ ನಾನು ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರಲ್ಲಿ ಇದೆ ಅನ್ಕೊಳ್ಳಿ, ಬೆಂಗಳೂರಲ್ಲಿ ಇರುವಂತ ಕಾಲೇಜ್ 50 ಕಾಲೇಜ್ ಇದೆ ಅಂದ್ರೆ 50 ಕಾಲೇಜು ನಾನು ಅಪ್ಲಿಕೇಶನ್ ಹಾಕಿರ್ತೀನಿ. 50 ಕಾಲೇಜಲ್ಲೂ ಅಪ್ಲಿಕೇಶನ್ ಹಾಕಿರ್ತೀರ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಯಾವ ಕಾಲೇಜ್ಗಳು ಸಿಗುತ್ತೆ. ಈಗ ಒಂದನೇ ಕಾಲೇಜು ಆ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ನಾನು ಯಾವ್ದು ಎರಡನೇ ಕಾಲೇಜ್ ಹೋಗಿ ರೆಡಿ ಇರ್ತೀನಿ, ಎರಡನೇ ಸಿಕ್ಕಿಲ್ಲ ಅಂದ್ರೆ ಮೂರನೇ ಸಿಕ್ಕಿಲ್ಲ ಅಂದ್ರೆ ನಾಲ್ಕನೇದು, ಈ ಆರ್ಡರ್ ಅಲ್ಲಿ ಕೊಟ್ಕೊಂಡು ಬನ್ನಿ. ಒಟ್ಟು ನೀವು ಕೊಡುವಂತ ಕಾಲೇಜ್ಗೆ ನೀವು ಒಂದು ಎಕ್ಸಾಂಪಲ್ ಇವಾಗ ನಾನು ಹೇಳಿದ್ದೀನಿ ಅಂತ 390 ಕಾಲೇಜ್ಗೂ ಕೊಟ್ಟರು ಕೂಡ ನಿಮಗೆ 390ರಲ್ಲಿ ಯಾವ್ದು 200ನೇ ಕಾಲೇಜ್ ಸಿಗ್ಬೋದು, 150ನೇ ಕಾಲೇಜ್ ಸಿಗ್ಬೋದು, 100ನೇ ಕಾಲೇಜ್ ಸಿಗ್ಬೋದು, ಯಾವ್ದಾರ ಕಾಲೇಜ್ ಸಿಗ್ಬೋದು. ನೀವು ಕೊಡುವಂತ ಕಾಲೇಜ್ ಏನಿರುತ್ತಲ್ಲ ನೀವು 30 ಕಾಲೇಜ್ ಸೆಲೆಕ್ಟ್ ಮಾಡಿ, 25 ಸೆಲೆಕ್ಟ್ ಮಾಡಿ,
ಅಲ್ಲಿ 20 ಆಪ್ಷನ್ ಇರುತ್ತೆ. 20 ಕಾಲೇಜಿಗೆ ನಂತರದಲ್ಲಿ ಆಡ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಆಡ್ ಮಾಡ್ಕೊಂತ ಹೋಗ್ಬೋದು. ಒಟ್ನಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಯಾವುದೇ ಲಿಮಿಟ್ ಇಲ್ಲ. ಸೊ ಒಟ್ಟು ಅಷ್ಟು ಕಾಲೇಜುಗಳನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಯಾವುದೇ ಒಂದು ಮಿತಿ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಿ ಎಷ್ಟು ಕಾಲೇಜ್ ಸೆಲೆಕ್ಟ್ ಮಾಡಿದ್ರು ಅವ್ರೇನು ಸಮಸ್ಯೆನೂ ಇಲ್ಲ. ನಿಮ್ಗೆ ಏನು ಕೇಳೋದಿಲ್ಲ ಯಾಕೆ ಇಷ್ಟು ಸೆಲೆಕ್ಟ್ ಮಾಡಿದ್ರಿ ಅಂತ. ಸೊ ಅಷ್ಟು ಕಾಲೇಜ್ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಸೀಟ್ ಸಿಗಬೇಕು ಅಂದ್ರೆ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಅಷ್ಟು ಕಾಲೇಜು ಅಥವಾ ನಿಮ್ಗೆ ಎಷ್ಟಾದ್ರು ಕಾಲೇಜು ನಿಮಗೆ ಗ್ಯಾರಂಟಿ ಇರಬೇಕು. ಅಲ್ಲಿ ಸೀಟ್ ಸಿಗುತ್ತೆ ಈ ತರ ಅಂತ. ಮತ್ತೆ ಹೆಚ್ಚಿಗೆ ಕಾಲೇಜನ್ನ ಸೆಲೆಕ್ಟ್ ಮಾಡಿರಿ ಓಕೆನಾ. ಇನ್ನೊಂದೇನಂದ್ರೆ ನಾನು ಹೇಳಿದ್ನಲ್ಲ ಫಸ್ಟ್ ಕಾಲೇಜು, ಸೆಕೆಂಡ್ ಕಾಲೇಜ್ ಇದು ಸಿಕ್ಕಿಲ್ಲ ಅಂದ್ರೆ ಇದು ಈ ತರ ಬೇಸ್ ಮೇಲೆ ಸೆಲೆಕ್ಟ್ ಮಾಡಿ ನೀವು 30 ಕೊಟ್ಟಿದ್ರೆ ಅಂದ್ರೆ ಓಕೆ. 30 ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀರಾ ಅಂದ್ರೆ 30ರಲ್ಲಿ 29ನೇ ಕಾಲೇಜ್ ಸಿಕ್ಕರು ಹೋಗಕ್ಕೆ ರೆಡಿ ಇರಬೇಕು. ಅಥವಾ 28, 25, 15 ಯಾವ ಸಿಕ್ಕರು ಹೋಗಕ್ಕೆ ರೆಡಿ ಇರಬೇಕು. ಇಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ 5 ಸಿಗುತ್ತೆ, 5 ಕಾಲೇಜಲ್ಲಿ ಸಿಗುತ್ತೆ ಅನ್ಕೊಂಡೆ. ಇವಾಗ ನನಗೆ ಸುಮ್ಮನೆ ಹೆಂಗೋ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಂಡು ಹೋದೆ ನಾನು. ಸೊ ಈಗ ನಾನು ಬೇರೆ ಬೇರೆ ದೂರದ್ದೆಲ್ಲ ಹಾಕ್ಬಿಟ್ಟೆ, ದೂರ ಡಿಸ್ಟಿಕ್ಕು ನನಗೆ ಯಾವ ಕಾಲೇಜ್ ಸಿಕ್ಬಿಟ್ಟಿದೆ, ನನಗೆ ಹೋಗಕ್ಕೆ ಆಗ್ತಿಲ್ಲ. ಇನ್ನೊಂದು ಮತ್ತೊಂದು ಈ ಒಂದು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಫೇಸ್ ಮಾಡ್ತೀರಿ. ನಾವು ಕೂಡ ಒಂದು ಕಳೆದ ವರ್ಷಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಇದೇ ಆಗಿರುವಂಥದ್ದು. ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು 10 ಕಾಲೇಜ್ ಕೊಟ್ಕೊಂಡು ಹೋಗಿರ್ತೀರಿ, 20 ಕಾಲೇಜ್ ಕೊಟ್ಟಿರ್ತೀರಾ. ಆಮೇಲೆ ಬೇಕಾಬಿಟ್ಟು ಸೆಲೆಕ್ಟ್ ಮಾಡೋಣ ಬಿಡು ಒಂದು 50, 100 ಅಂತ ಹೆಂಗೆಂಗೋ ಸೆಲೆಕ್ಟ್ ಮಾಡಿರ್ತೀರಿ. ಯಾವ ಕಾಲೇಜ್ ಬೇಕಾದ್ರೂ ನಿಮ್ಗೆ ಅಲಾಟ್ ಆಗ್ಬೋದು. ಆ ಕಾರಣಕ್ಕೆ ನೀವು ನೋಡ್ಕೊಂಡು ಕಾಲೇಜನ್ನ ಸೆಲೆಕ್ಟ್ ಮಾಡಿ. ಹಂಗಂತ ನೀವು ಇಲ್ಲ ನನಗೆ 5 ಕಾಲೇಜೇ ಕೊಟ್ಬಿಡ್ತೀನಿ, 5 ಕಾಲೇಜಲ್ಲಿ ಸಿಗ್ಬೇಕು ನನಗೆ, ಬೇರೆ ಕಾಲೇಜ್ ಸಿಕ್ಕರೆ ಹೋಗಲ್ಲ ಅನ್ನಂಗಿದ್ರೆ ನಿಮಗೆ ಬಿ.ಎಡ್‌ನ ನೀವು ಒಂದು ಲಕ್ ಥರ ಚೂಸ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ 5 ಕಾಲೇಜಲ್ಲಿ ಸೀಟ್ ಇದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಸೀಟ್ ಸಿಗೋದಿಲ್ಲ. ಇಲ್ಲ ನಾನು ಗೌರ್ಮೆಂಟ್ ಕೋಟಾ ಸೀಟನ್ನ ಮಾಡಲೇಬೇಕು, ಗೌರ್ಮೆಂಟ್ ಕೋಟಾ ಸೀಟಲ್ಲೇ ಬಿ.ಎಡ್ ಮಾಡಬೇಕು, ನಾನು ಹಾಸ್ಟೆಲ್ ಅರ್ಜಿನ ಹಾಕೊಂಡು ಎಲ್ಲೋ ಒಂದು ಕಡೆ ಹೋಗೋಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ವಿದ್ಯಾರ್ಥಿಗಳು ಮಾತ್ರ ಎಲ್ಲಾದರೂ ನೀವು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ. ಅವ್ರಿಗೆ ಮಾತ್ರ ಗೌರ್ಮೆಂಟ್ ಸೀಟು ಸಿಗುವ ಸಾಧ್ಯತೆ ಇರುತ್ತೆ. ಬಟ್ ಪರ್ಸೆಂಟೇಜ್ ಎಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಕಾಲೇಜಲ್ಲಿ ಸೀಟ್ ಇರಬೇಕು ಅಂದರೆ ನಿಮಗೆ ನಿಮ್ಮ ಒಂದು ಡಿಸ್ಟಿಕಲ್ಲಿ ಕಡಿಮೆ ಕಾಲೇಜಸ್ ಇದ್ರೆ ಸೀಟ್ಸ್ ಇರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಆ ಕಾರಣಕ್ಕೆ ಆದಷ್ಟು ಬಿ.ಎಡ್ ಗೌರ್ಮೆಂಟ್ ಸೀಟಲ್ಲೇ ಮಾಡಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಏನಿರ್ತೀರ ಅಂದ್ರೆ ಒಂದು ಸಜೆಷನ್ಸ್ ಏನಂದ್ರೆ ನೀವು ರಿಸ್ಕ್ ತಗೊಂಡು ಬೇರೆ ಕಡೆ ಹಾಸ್ಟೆಲ್ ಅಡ್ಮಿಷನ್ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋಗಕ್ಕೆ ರೆಡಿ ಇದ್ರೆ ಮಾತ್ರ ನಿಮಗೆ ಹೋಪ್. ಅಂದ್ರೆ ಪರ್ಸೆಂಟೇಜ್ ಅನ್ನು ಕಡಿಮೆ ಇತ್ತು ಆ ಥರ ವಿದ್ಯಾರ್ಥಿಗಳಿಗೆಲ್ಲ ನಾನು ಕಡಿಮೆ ಕಾಲೇಜ್ ಕೊಡ್ತೀನಿ ಅಂತ ವಿದ್ಯಾರ್ಥಿಗಳಿಗೆ ಅಷ್ಟೇ ನಾನು ಹೇಳ್ತಿರೋದು. ಇಲ್ಲ ಅಂದ್ರೆ ನಿಮ್ಮ ಲಕ್ಕು ಇನ್ನೊಂದು ಮತ್ತೊಂದು ಪರ್ಸೆಂಟೇಜು ರಿಸರ್ವೇಷನ್ ಇವೆಲ್ಲ ಮ್ಯಾಟರ್ ಆಗಿ ನಿಮಗೆ ಸೀಟು ಸಿಗಬಹುದು. ಸೊ ಹೇಳೋದನ್ನ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಈಗ ಮತ್ತೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನು ಹೇಳಿದ್ನಲ್ಲ, ಈ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಮ್ಮ ಕನ್ನಡ ವೇದ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದನ್ನ ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬಹುದು. ಇದು ಕಳೆದ ವರ್ಷದಾಗಿರುತ್ತೆ. ಮತ್ತೆ ಈ ವರ್ಷದ್ದು ಕೂಡ ವಿದ್ಯಾರ್ಥಿಗಳಿಗೆ ಸೊ ಒಂದು ಬರುತ್ತೆ, ಅದನ್ನ ಕೂಡ ಮುಂದೆ ನೋಡ್ಕೊಳ್ಳಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡಿರ್ತೀವಿ. ಏನು ಎತ್ತಂತ ಮುಂದಿನ ದಿನದಲ್ಲೂ ಕೂಡ ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ ಮುಗಿಸ್ತಾ ಇರುವಂಥದ್ದು.